ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಶಾ. ಇವತ್ತು ಸಹ ಒಂದು ಅಮೇಝಿಂಗ್ DIY ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ. ಅದು ಜೆಲ್ ಬೇಸ್ ಮಾಯ್ಶ್ಚರೈಸರ್ ಕ್ರೀಮ್. ಇದು ಅಮೇಝಿಂಗ್ ವರ್ಕ್ ಮಾಡುತ್ತೆ. ನಾನೊಂದು ಲಾಸ್ಟ್ 1 ಮಂತಿಂದ ಇದನ್ನು ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಒಂದು ಬೆಸ್ಟ್ ಆಫ್ ಬೆಸ್ಟ್ ಮಾಯ್ಶ್ಚರೈಸರ್, ಜೆಲ್ ಬೇಸ್ ಮಾಯ್ಶ್ಚರೈಸರ್ ಹೇಗೆ ಮಾಡೋದು ಅಂತ ಹೇಳಿ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಸ್ಕಿನ್ ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಎವ್ರಿ ಡೇ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಸೊ ನೀವೇ ಮಾಡಿದ್ದು ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಇಲ್ಲಿ ನಾನು 3 ಸ್ಪೂನ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅಲೋವೆರಾ ಜೆಲ್ ನೀವು ಪ್ಲಾಂಟ್ ಬೇಸ್ ಅಂದರೆ ನಿಮ್ಮ ಮನೆಯಲ್ಲೇ ಇರೋವಂಥದ್ದು ತಗೊಳ್ಳೋದಾದರೆ ಈ ಒಂದು ಇದಕ್ಕೆ ಬೇಡ, ಬಿಕಾಸ್ ಇದನ್ನು ಪ್ರಿಸರ್ವ್ ಮಾಡ್ತಿರಲ್ಲ. ಹಾಗಾಗಿ ಮಾರ್ಕೆಟ್ ಬೇಸೇ ತಗೊಳ್ಳಿ, ಟ್ರಾನ್ಸ್ಪರೆಂಟ್ ಇರುವಂಥದ್ದು ತಗೊಳ್ಳಿ, ಒಳ್ಳೆಯದು. ಇನ್ನು ಇದಕ್ಕೆ ನಾನು 2 ಸ್ಪೂನು ಗುಲಾಬ್ ಜೆಲ್ ಅಥವಾ ರೋಸ್ ವಾಟರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿದ್ದೀನಿ. 2 ಸ್ಪೂನ್ ಸಾಕಾಗತ್ತೆ. ಜಾಸ್ತಿ ಹಾಕಿದರೆ ನಿಮ್ಮ ಮಾಯ್ಶ್ಚರೈಸರ್ ಬಂದುಬಿಟ್ಟು ತುಂಬ ತೆಳುವಾಗಿಬಿಡುತ್ತೆ, ಲಿಕ್ವಿಡಿ ಆಗಿಬಿಡುತ್ತೆ, ಬೇಡ. ಸೊ 1 ಟೇಬಲ್ ಸ್ಪೂನ್ ಗ್ಲಿಸರಿನ್, 1 ಟೇಬಲ್ ಸ್ಪೂನ್ ತಗೊಳ್ಳಿ. ಬಿಕಾಸ್ ಇದು ಕೂಡ ನೀವು ಜಾಸ್ತಿ ಹಾಕಿದರೆ ತುಂಬ ಆಯಿಲಿ ಚಿಪ್ಕು ಥರ ಆಗಿಬಿಡುತ್ತೆ. ಸೊ ಇಲ್ಲೇನು ನಾನು ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ ಅದೇ ಮೆಷರ್ಮೆಂಟಲ್ಲಿ ತಗೊಳ್ಳಿ. ಎಸೆನ್ಷಿಯಲ್ ಆಯಿಲ್ ನಾನಿಲ್ಲಿ ಟೀ ಟ್ರೀ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಮಕ್ಕಳಿಗೆಲ್ಲ ಇದನ್ನು ಯೂಸ್ ಮಾಡ್ತೀರಾ ಅಂದರೆ ಎಸೆನ್ಷಿಯಲ್ ಆಯಿಲ್ ಬೇಡ. ಅದರ್ವೈಸ್ ನೀವು ಟೀ ಟ್ರೀ ಆಯಿಲ್ ಅಥವಾ ರೋಸ್ ಎಸೆನ್ಷಿಯಲ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. 2 ಡ್ರಾಪ್ ಸಾಕಾಗತ್ತೆ, ಅದಕ್ಕಿಂತ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ಟ್ರಾಂಗ್ ಆಗಿಬಿಡುತ್ತೆ ಎಸೆನ್ಸ್. ಓಕೆ, ಅಮೇಝಿಂಗ್ ಪರಿಮಳ ಆಯಿತಾ ಇದರಲ್ಲಿ. ನನಗೆ ತುಂಬ ಇಷ್ಟ ಆಯಿತು. ನೀವು ಹಚ್ಕೊಂಡು ಹೋದರೆ ಎಲ್ಲರೂ ಕೇಳ್ತಾರೆ ಯಾವುದಿದು ಅಂತ ಹೇಳಿ. ಅಷ್ಟು ಒಳ್ಳೆ ಪರಿಮಳ ಇರುತ್ತೆ. ಹಾಗೆ ರಿಸಲ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫಸ್ಟಿಗೆ ಟ್ರಾನ್ಸ್ಪರೆಂಟ್ ಆಗಿರೋ ಇದು ನೀವು ಮಿಕ್ಸ್ ಮಾಡ್ತಾ ಒಂದು ವೈಟ್ ಕಲರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದನ್ನು ಒಂದು ಗಾಜಿನ ಜಾರಲ್ಲಿ ಹಾಕಿಟ್ಕೊಳ್ಳಿ. ಅದರ ಲಿಡ್ಡು ಟೈಟ್ ಆಗಿರಬೇಕು, ಆ ಥರ ಜಾರಲ್ಲಿ ಹಾಕಿಡಿ. ಈಗ ನಿಮ್ಮ ಹತ್ರ ಗಾಜಿನ ಜಾರ್ ಇಲ್ಲ ಅಂದರೆ ಪ್ಲಾಸ್ಟಿಕಲ್ಲಿ ಹಾಕಿಡ್ಬೋದು, ಬಟ್ ಗಾಜಿನ ಜಾರ್ಗಳು ಬೆಸ್ಟು ಪ್ರಿಸರ್ವ್ ಮಾಡಲಿಕ್ಕೆ. ನೆಕ್ಸ್ಟ್ ಟೈಮ್ ಬೈ ಮಾಡಿ, ಅಮೆಝಾನಲ್ಲೆಲ್ಲ ಈಸಿಯಾಗಿ ಸಿಗುತ್ತೆ. ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಈ ಮಾಯ್ಶ್ಚರೈಸರು. ತುಂಬ ಒಳ್ಳೆ ಫ್ರೇಗ್ರೆನ್ಸು. ಆ್ಯಂಡ್ ಇಲ್ಲಿರೋ ಇಂಗ್ರೀಡಿಯೆಂಟ್ಸ್ಗಳು ನಿಮಗೆ ಪರ್ಸ್ನಲಾಗೇ ಗೊತ್ತಿರುತ್ತೆ. ರೋಸ್ ವಾಟರ್ ಆಗಿರ್ಬೋದು, ಗ್ಲಿಸರಿನ್ ಆಗಿರ್ಬೋದು, ಅಲೋವೆರಾ ಜೆಲ್ ಆಗಿರ್ಬೋದು, ಎಲ್ಲ ಅಮೇಝಿಂಗ್ ಸ್ಕಿನ್ ಬೆನಿಫಿಟ್ ಇರೋದು, ಸ್ಕಿನ್ ಇಂಪ್ರೂವ್ಮೆಂಟ್ ಮಾಡೋದ್ರಲ್ಲಿ ಒಳ್ಳೊಳ್ಳೆ ಬೆನಿಫಿಟ್ ಇರೋವಂಥ ಇಂಗ್ರೀಡಿಯೆಂಟ್ಗಳು. ಇದು 3 ಹಾಕಿ ಮಾಡಿರೋ ಜೆಲ್ಲು ಆಬ್ವಿಯಸ್ಲಿ ಅಮೇಝಿಂಗ್ ಆಗಿರುತ್ತೆ. ಗ್ಲಿಸರಿನ್ ಅಂತೂ ನನ್ನ ಮೋಸ್ಟ್ ಫೇವ್ರೇಟ್. ಬಿಕಾಸ್ ನಾನು ಖಾಲಿ ಗ್ಲಿಸರಿನ್ನೇ ನಾನು ತುಂಬ ಸಲ ಮಾಯ್ಶ್ಚರೈಸರ್ ಆಗಿ ಯೂಸ್ ಮಾಡ್ತೀನಿ. ಒಂದು 2-3 ಡ್ರಾಪ್ ಜಸ್ಟ್ ನೀರನ್ನು ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ಅಲೋವೆರಾ ಜೆಲ್ ಮತ್ತು ರೋಸ್ ವಾಟರ್ ಸೇರಿದರೆ ಅದ್ರದ್ದು ಬೆನಿಫಿಟ್ ಡಬಲ್ ಆಗುತ್ತೆ. ಈವನ್ ನಾನು ಕೈಗೆ ಹಚ್ಚಿ ತೋರಿಸಿದೆ, ಫೇಸ್ಗೆ ಹಚ್ಚಿಲ್ಲ ಅಂತ ನೀವು ಡೌಟ್ ಮಾಡೋದು ಬೇಡ. ಫೇಸ್ಗೂ ಅಪ್ಲೈ ಮಾಡಿದ್ದೀನಿ, ನೀವು ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನಿಮಗೋಸ್ಕರ ಬಿಫೋರ್ ಬೆಡ್ ಟೈಮ್ ಒಂದು 5 ಮಿನಿಟ್ಸ್ನ ತೆಗ್ದಿಡಿ. ಚೆನ್ನಾಗಿ ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಮಾಯ್ಶ್ಚರೈಸರ್ನ ಡೈಲಿ ಸ್ಕಿನ್ಗೆ ಅಪ್ಲೈ ಮಾಡಿ. ಇವನ್ ಕೈಗಳಿಗೂ ಕೂಡ, ಇವನ್ ನೆಕ್ ಏರಿಯಾಗೂ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ನಿಮಗೆ ಎಷ್ಟು ಬರುತ್ತೆ ಅಷ್ಟು ಚೆನ್ನಾಗಿ ಮಸಾಜ್ ಟೈಪ್ ಮಾಡ್ಕೊಳ್ಳಿ. ಎಲ್ಲ ಏಜ್ನವರು, ಎಲ್ಲ ಸ್ಕಿನ್ ಟೈಪ್ನವರು ಇದನ್ನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಈವನ್ ಮಕ್ಕಳು ಯೂಸ್ ಮಾಡ್ಬೋದು. ಬಟ್ ಮಕ್ಕಳು ಯೂಸ್ ಮಾಡೋದಾದರೆ ಎಸೆನ್ಷಿಯಲ್ ಆಯಿಲ್ನ ಸ್ಕಿಪ್ ಮಾಡಿ. ಅದರ್ವೈಸ್ ಬೇರೆ ಎಲ್ಲ ಇಂಗ್ರೀಡಿಯೆಂಟು ಎಲ್ಲರಿಗೂ ಕೂಡ ಸೇಫ್ ಆಗಿರುತ್ತೆ. ಟೀ ಟ್ರೀ ಆಯಿಲ್ ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತು ನನಗೆ. ರೋಸ್ ಎಸೆನ್ಷಿಯಲ್ ನಾನು ಫಸ್ಟ್ ಯೂಸ್ ಮಾಡಿದ್ದೆ, ಅದಷ್ಟು ಸ್ಟ್ರಾಂಗ್ ಅನ್ನಿಸ್ಲಿಲ್ಲ. ಬಟ್ ಫ್ರೇಗ್ರೆನ್ಸಿ ಮಾತ್ರ 2 ಸೂಪರ್. ಯಾವುದಾದ್ರೂ ನಿಮ್ಮ ಹತ್ರ ಯಾವುದಿದೆ ಅದನ್ನು ಹಾಕ್ಕೊಳ್ಳಿ. ನನಗೆ DIY ಯಾವಾಗಲೂ ಇಷ್ಟ ಏನಕ್ಕೆ ಅಂದರೆ ನಮಗೋಸ್ಕರ ನಾವು ಮಾಡ್ಕೊಳ್ತೀವಿ. ನಾವು ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಗಳು ನಮಗೆ ಗೊತ್ತಿರುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಒಂದು ಪ್ರೀತಿ ಇರುತ್ತೆ, ನನಗೋಸ್ಕರ ಮಾಡ್ಕೊಳ್ತಿರೋದು ಅಂತ. ಆಟೋಮೆಟಿಕ್ಕಾಗಿ ಅದರಲ್ಲಿ ಒಂದು ಎನರ್ಜಿ ಬಂದುಬಿಡುತ್ತೆ. ಅದನ್ನು ಯೂಸ್ ಮಾಡಿದರೆ ಬೆನಿಫಿಟ್ಟು ಸೂಪರ್ ಆಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ನನಗೆ ಹೇಳಿ. ಫ್ಯಾಮಿಲಿಯಲ್ಲಿ ಎಲ್ಲರೂ ಯೂಸ್ ಮಾಡ್ಕೋಬೋದು, ಎಲ್ಲ ಸೀಸನಲ್ಲೂ ಯೂಸ್ ಮಾಡ್ಕೋಬೋದು.
100% ಯೂಸ್ ಮಾಡ್ಕೊಳ್ಳಿ. ಹೋಪ್ ನಿಮಗಿಷ್ಟ ಆಗೋ ಅಂಥ ಒಂದು ವಿಡಿಯೋನ ನಾನು ಇವತ್ತು ಮಾಡಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ನಗ್ತಾಯಿರಿ, ಪಾಸಿಟಿವ್ ಆಗಿರಿ. ಸಿ ಯು ಇನ್ ಅ ನೆಕ್ಸ್ಟ್ ವಿಡಿಯೋ. ಎಲ್ಲರಿಗೂ ನಮಸ್ತೆ. ಬಾಯ್ ಬಾಯ್.